ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ಕೇಳ್ರಿ ಇಲ್ಲಿ ಯಾರನ್ನ ದೇವೇಗೌಡರು ಕುಟುಂಬ ಖರೀದಿ ಮಾಡೋಕ್ಕೆ ಕೆಪಾಸಿಟಿ ಶಕ್ತಿ ಇದೆಯಾ? ಶಕ್ತಿ ನಾನು ಕೇಳ್ರಿ ನಿಮ್ಮ ಮಾತಿಗೆ ಉತ್ತರ ಕೊಡ್ತಾ ಇರೋದು. ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವುದನ್ನ ಶಕ್ತಿ ಯಾರಿಗಾನ ಶಕ್ತಿ ಇದೆಯಾ? ಯಾರಿಗಾನ ಶಕ್ತಿ ಇದೆಯಾ? ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು. ದೇವೇಗೌಡರು ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ? ಯಾರಿಗಾನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ? ಸಾಧ್ಯನಾ ಅದು? ಇಲ್ಲ, ನಾನು ಹೇಳ್ತಾ ಇರೋದು ನಾನು ಹೇಳಿದ್ದೀನಿ. ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ನಾನು? ಕುಮಾರಸ್ವಾಮಿಯವರು ಮುಸಲ್ಮಾನ್, ಅವರೇ ಮುಸಲ್ಮಾನ್ ಓಟ್ ಬೇಡ ಅಂದರು. ನಾನು ಮುಸಲ್ಮಾನ್ ಅಂತಾವ್ ಬರಬೇಡಿ, ನಾನು ನಿಮ್ತಾವ್ ಬರಲ್ಲ, ನಿಮ್ಮ ಮತ ಬೇಕಾಗಿಲ್ಲ ಅಂದರು. ಈಗ ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮುಸಲ್ಮಾನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದೀರಾ. ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ. 2,000 ರೂಪಾಯಿ ಕೊಟ್ಟು ಏನೋ ಜಾನಿಮಾಜ್ ಅಂತೀವಿ, ನಾವು ಪ್ರೇಯರ್ ಮಾಡ್ತೀವಲ್ಲ, ನಮಾಜ್ ಮಾಡ್ತೀವಲ್ಲ, ಅದಕ್ಕೆ ಜಾನಿಮಾಜ್ ಅಂತೀವಿ. ಒಂದು ಜಾನಿಮಾಜ್ ಮತ್ತು ಒಂದು ಯಾಸೀನ್ ಅಂತೀವಿ, ಕುರಾನ್, ಆ ಕೊಟ್ಟು ಅದು ಕೊಂಡ್ಕೊಳಕ್ಕೆ ಹೊಟ್ಟಿದ್ರು. ಆ ಹಿನ್ನೆಲೆ ಹೇಳಿದ್ದೀನಿ ನಾನು. ಅಲ್ಲ, ಅಶೋಕ್ ಅವರು ಅದಕ್ಕೆ ಹೇಳಿದ್ದಾರೆ ಸರ್, ಇಲ್ಲಿ ಪಾಕಿಸ್ತಾನದಿಂದ ಇರಾನ್ ಇರಾಕಿಂದ ಅಮೌಂಟ್ ತರ್ತಾರ ಅನ್ನೋದು ಕೂಡ ಪ್ರಶ್ನೆ. ಏನಕ್ಕಿಂತೆ ದುಡ್ಡು ಕೊಟ್ಟು ಕೊಂಡ್ಕೊಂತೀವಿ ನಾವು ಅಂತ ಹೇಳಿದಿರಲ್ಲ. ಇಲ್ಲೆಲ್ಲ ನಾನೇನು ಹೇಳಿದ ಬಾಸು, ಕುಮಾರಸ್ವಾಮಿಗೆ ಅಂದರೆ ಮುಸಲ್ಮಾನ್ ಓಟ್ನ ಅವ್ರು ಕೊಂಡ್ಕೊಳಕ್ಕೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಬಿಕಾವಾಗಲ್ಲ. ದುಡ್ಡಿಂದ ಕೊಂಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ದೀನಿ. ಆಯ್ತು. ರೈಲ್ವೆಯಲ್ಲಿ ಬಸ್ ಓಡಿಸ್ಕೊಂಡಿದ್ದವ್ರನ್ನ ಇವಾಗ ಸಚಿವ ಮಾಡಿರೋದು ದೇವೇಗೌಡರು ಅಂತ ಕುಟುಂಬದ ಬಗ್ಗೆ ಇತರ ಮಾತಾಡ್ತಾರೆ ಅಂತ ಸುರೇಶ್ ಗೌಡ ಹೇಳಿದ್ದಾರೆ. ಕೇಳ್ರಿ ಇಲ್ಲಿ, ನಾನು ಬಸ್ ಮಾಲೀಕ. ನನ್ನಿಂದ ನನ್ನ ತಾತನ ಕಾಲದಿಂದ ನಾನು ಬಸ್ ಮಾಲೀಕ. ನಾನು ಕುಮಾರಸ್ವಾಮಿಗೋಸ್ಕರ ಬಸ್ ಓಡಿಸಿರೋದು ನಾನು. ಇದೇ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋಕ್ಕೆ ರಾಜ್ಪಾಲ್ ಅಂತ ಹೋಗಿದ್ರಲ್ಲ, MLA ಕರ್ಕೊಂಡು ಹೋಗುವಾಗ ನಾನು ಬಸ್ ಓಡಿಸ್ಕೊಂಡೋಗಿದ್ದು. ನಾನು ಬಸ್ ಮಾಲೀಕ. ನಾನು ಇವತ್ತಿಂದ ಇಲ್ಲ, ಬಿಫೋರ್ ಇಂಡಿಪೆಂಡೆನ್ಸ್. ಬಾಬಾ ಸಾಹೇಬರು ಮುಸ್ಲಿಂ ಧರ್ಮ ಸ್ವೀಕಾರ ಮಾಡೋದು ಕೊಟ್ಟಿದ್ರು ಅಂತ ಹೇಳಿ ಯಾರು ಅದು ನನಗೆ